ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಬ್ರಾಹ್ಮಣ ಸಮಾಜದ ಆಗ್ರಹ. ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರನ್ನು ಕೇಳಿಕೊಳ್ಳುವುದೇನೆಂದರೆ, ನಮ್ಮ ನಿಷ್ಠಾವಂತ ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ ಅವರಿಗೆ ನೀವು ಮೊದಲನೇ ಹಂತದಲ್ಲಿಯೇ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ ಆಚಾತುರ್ಯದಿಂದ ಕೈತಪ್ಪಿದ್ದಲ್ಲಿ ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ಗುರಣ್ಣ ಬಳಗಾನೂರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಬ್ರಾಹ್ಮಣ ಸಮಾಜದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ನಮ್ಮ ಬ್ರಾಹ್ಮಣ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ನಮ್ಮ ಹಿರಿಯರಾದ ಹಾಗೂ ನಮ್ಮ ಬ್ರಾಹ್ಮಣ ಸಮಾಜದ ಮಹಾಪೋಷಕರಾದ ಜಿಲ್ಲಾ ಬ್ರಾಹ್ಮಣ ಸಂಘದ ಮಹಾಪೋಷಕರಾದ ಸನ್ಮಾನ್ಯ ಶ್ರೀ ಜಿ ವಿ ಬೆಳಗಾನೂರು ಸರ್ ಅವರಿಗೆ ನನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡುತ್ತಾ ಅವರ ಮುಖಾಂತರ ಈ ಒಂದು ಪ್ರತಿಭಟನೆ ಅಥವಾ ಒತ್ತಾಯವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಬಂದಿದ್ದು ಮತ್ತು ಇದರಲ್ಲಿ ನಮ್ಮ ಹಿರಿಯರಾದ ಹಾಗೂ ರೆಡ್ ಕ್ರಾಸ್ ಚೇರ್ಮನ್ರಾದ ಹಾಗೂ ನಮ್ಮ ಗದಗ ಬಿಟಗಿರಿಯ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಎನ್ ಗುಡ್ವಲ್ ಸರ್ ಅವರಿಗೆ ನಾನು ಸ್ವಾಗತಿಸಿ ಮತ್ತು ಅದೇ ಥರ ನಮ್ಮ ಲೆಕ್ಕ ಪರಿಶೋಧಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಮುಕುಂದ್ ಪೋಟ್ನೀಸ್ ಅವರಿಗೆ ನನ್ನ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಅದೇ ಥರ ನಮ್ಮ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ದಪ್ತೇದಾರ್ ಸರ್ ಅವರಿಗೂ ನನ್ನ ಹೃದಯ ತುಂಬಿ ನಾನು ಸ್ವಾಗತಿಸುತ್ತಾ ಅದೇ ಥರ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಮೋಹನ್ ಸರ್ ಅವರಿಗೆ ಹೃದಯ ತುಂಬಿ ಸ್ವಾಗತಿಸುತ್ತಾ ಮತ್ತು ನಮ್ಮ ಮಾರ್ಗದರ್ಶಕರು ಹಿರಿಯರಾದ ಗೋಪಾಲ್ ಮಳ್ಗಿ ಅವರಿಗೆ ಸ್ವಾಗತಿಸಿ ಮತ್ತು ಅದೇ ಥರ ನಮ್ಮ ಕಿರಣ್ ಪೂಜಾರ್ ಅವರು ಮತ್ತು ನಮ್ಮ ಅಜಯ್ ಕುಮಾರ್ ದಪ್ತೇದಾರರವರು ಹಾಗೂ ನಮ್ಮ ಕುಲಕರ್ಣಿ ಸರ್ ಅವರಿಗೆ ಮತ್ತು ಹಾಗೂ ನಮ್ಮ ಎಲ್ಲ ನಮ್ಮ ಆತ್ಮೀಯ ಮಾಧ್ಯಮದವರಿಗೆ ನಾನು ತುಂಬದಿಂದ ಸ್ವಾಗತಿಸಿ ಮತ್ತು ಈ ಒಂದು ಪ್ರಕಟಣೆಯನ್ನು ಕೊಡಬೇಕೆನ್ನುವ ನಮ್ಮ ಹಿರಿಯರಾದ ಸನ್ಮಾನ್ಯ ಶ್ರೀ ಜಿ ವಿ ಬೆಳಗಾನೂರವರಿಗೆ ನಾನು ವಂದಿಸಿ ಅವರಿಗೆ ಈ ಒಂದು ಕಾರ್ಯವನ್ನು ನಡೆಸಿಕೊಡ್ಬೇಕಂತ ಹೇಳಿ ನಮ್ಮ ಬ್ರಾಹ್ಮಣ ಸಮಾಜದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಒಕ್ಕೂರಿನಿಂದ ನಾವು ಬ್ರಾಹ್ಮಣ ಸಮಾಜದವರು ಒತ್ತಾಯ ಮಾಡ್ತೇವೆ. ಸನ್ಮಾನ್ಯ ಎಚ್.ಕೆ. ಪಾಟೀಲರಿಗೆ ಮೊದಲನೇ ಲಿಸ್ಟ್ನೊಳಗನ ಸಚಿವರನ್ನಾಗಿ ಅವರಿಗೆ ಮಾಡಬೇಕಾಗಿತ್ತು. ಆದಾಗ್ಯೂ ಕೂಡ ಏನು ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗ್ತದೆ ಆವಾಗ ನಮ್ಮ ನಾಯಕರು ಜನಪ್ರಿಯ ನಾಯಕರು ಸಮರ್ಥ ದಕ್ಷ ಹಾಗೂ ಪ್ರಾಮಾಣಿಕ ಆಡಳಿತವನ್ನು ನಡೆಸಿದಂಥ ಅನುಭವ ಇರುವಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲರಿಗೆ ಎರಡನೆಯ ಪಟ್ಟಿಯಲ್ಲಿ ಪ್ರಥಮ ಆದ್ಯತೆಯ ಮೇಲೆಗೆ ಅವರಿಗೆ ಒಂದು ಅವಕಾಶ ಕೊಟ್ಟು ಈ ನಾಡಿನ ಸೇವೆ ತನ್ಮೂಲಕ ಗದಗ ಜಿಲ್ಲೆಯ ಜನರ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂಥೇಳಿ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಒತ್ತಾಯವನ್ನು ಈ ಮಾಧ್ಯಮ ಪ್ರಕಟಣೆ ಮೂಲಕ ತಮ್ಮ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಮತ್ತು ಒತ್ತಾಯಪೂರ್ವಕವಾಗಿ ಆಗ್ರಹವನ್ನು ಮಾಡ್ತೀನಿ. ಒಬ್ಬ ಸಮರ್ಥ ನಾಯಕ, ಒಬ್ಬ ದಕ್ಷ ಪ್ರಾಮಾಣಿಕ ನಾಯಕ, ಅವರು ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಸುಮಾರು 40 ವರ್ಷಗಳಿಂದ ಅಯರ್ನಿಸಿ ಒಂದು ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದೊಳಗೆ ಒಂದು ಆಡಳಿತಕ್ಕೆ ಬರುವಂತೆ ಅನೇಕ ಬಾರಿ ಆಡಳಿತಕ್ಕೆ ಬರುವಂಥ ಶ್ರಮಿಸಿದಂಥ ಅಗ್ರ ನಾಯಕರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಒಬ್ಬರು. ಅವರನ್ನು ಕೈ ಬಿಟ್ಟದ್ದು ನನಗೆ ಭಾಳ ಆಶ್ಚರ್ಯ ಆಗಿದೆ. ಅಂಥ ಒಬ್ಬ ಪ್ರಾಮಾಣಿಕ ನಾಯಕನನ್ನು ಸಚಿವ ಸಂಪುಟದೊಳಗೆ ಮೊದಲನೇ ಪಟ್ಟಿಯೊಳಗನ ಅವರ ಸೇವಾ ಹಿರಿತನ ಅವರ ಜ್ಯೇಷ್ಠತೆಯನ್ನು ಪರಿಗಣಿಸಿ ಮೊದಲನೇ ಲಿಸ್ಟ್ನೊಳಗೆ ಆಗಬೇಕಾಗಿತ್ತು. ಆಗ್ತದೆ ಅನ್ನುವಂಥ ಭರವಸೆ ನಾವು ಗದಗ ಜಿಲ್ಲೆಯ ಜನರು, ವಿಶೇಷವಾಗಿ ಗದಗ ಕ್ಷೇತ್ರದ ಜನರು ವಿಶೇಷವಾಗಿ ನಾವು ಅದನ್ನು ತಿಳ್ಕೊಂಡಿದ್ವಿ. ಆದರೆ ಮೊದಲನೇ ಲಿಸ್ಟ್ನೊಳಗೆ ಅದೇನೋ ಅವ್ರದ್ದೊಂದು ಸ್ವಲ್ಪ ರಾಜಕೀಯ ಹೊಂದಾಣಿಕೆ ಮಾಡೋದು ಅದರೊಳಗೆ ಏನಾರ ಬಹುತೇಕ ಆಗಿರಲಿಕ್ಕಿಲ್ಲ. ಎರಡನೇ ಲಿಸ್ಟ್ನೊಳಗೆ ಅವರಿಗೆ ಪ್ರಾಶಸ್ತ್ಯ ಕೊಟ್ಟು
ಒಂದು ಸಚಿವ ಸಂಪುಟದೊಳಗೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಬ್ರಾಹ್ಮಣ ಸಮಾಜದಿಂದ ಆಗ್ರಹ ಮಾಡ್ತೀನಿ. ಮತ್ತು ಅದನ್ನು ಕಡೆಗಣಿಸಿದರೆ ನಾವು ಮುಂದೆ ಸತ್ಯಾಗ್ರಹಕ್ಕೆ ಪ್ರತಿಭಟನೆಗೆ ಮುಂದಾಗ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ರಾಮಾಣಿಕ ಮನುಷ್ಯದ ಉದಾಹರಣೆ ಕೊಡ್ಬೇಕಂದ್ರೆ ನಾವು ಎಚ್ ಕೆ ಪಾಟೀಲ್ ಸಾಹೇಬ್ರದ್ದು ಕೊಡಬೇಕು. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಮೊನ್ನೆ ಇದೇ ಮೆಡಿಕಲ್ ಕಾಲೇಜಲ್ಲಿ ಒಂದು ಇಂಟ್ರಾ ಎವರ್ಟಿಕ್ ವಾಲ್ ರಿಪ್ಲೇಸ್ಮೆಂಟ್ ಆಪರೇಷನ್ ಆಯಿತು. ಆ ಸಂದರ್ಭದಲ್ಲಿ ನಾನು ಕಾಲೇಜಿನ ಡೈರೆಕ್ಟರ್ ಆದಂಥ ಡಾಕ್ಟರ್ ಬೊಮ್ಮನಹಳ್ಳಿಯವರಿಗೆ, ಡಾಕ್ಟರ್ ಸಂಜೀವ್ ಚಿಂತಾಮಣಿಯವರಿಗೆ ಇಬ್ಬರಿಗೂ ನಾನು ಅಭಿನಂದಿಸ್ತೀನಿ. ಈ ಆಪರೇಷನ್ ಒಬ್ಬ ಕಡು ಬಡವ ಪೇಷಂಟ್ ಮೇಲೆ ಮಾಡಲಾಗಿದೆ. ಆ ಆಪರೇಷನಿಗೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚಿತ್ತು. ಇದು ನಮ್ಮ ಈ ಅವ್ರ ಅಧಿಕಾರಿಗಳ ವ್ಯಾಪ್ತಿಯೊಳಗೆ ಇದು ಇಷ್ಟು ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ಎಚ್ ಕೆ ಪಾಟೀಲ್ ಸಾಹೇಬರು ತಕ್ಷಣ SC/ST ಫಂಡ್ ಒಳಗೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮಂಜೂರು ಮಾಡಿಸಿ ಈ ಆಪರೇಷನ್ ಮಾಡಿಸಿದರು. ಮೊನ್ನೆ ತಾನೇ ಇನ್ನೊಂದು 6 ಲಕ್ಷ ರೂಪಾಯಿದ್ದು ಇನ್ನೊಂದು ಹಾರ್ಟ್ ಕಾರ್ಡಿಯಾಕ್ ಆಪರೇಷನ್ನು ಇದೇ KH ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ಆಗಿದೆ. ಹಿಂಗೆ ಇದು ಕರ್ನಾಟಕ ರಾಜ್ಯದೊಳಗೆ ಯಾವುದಾದ್ರು ಜಿಲ್ಲೆದೊಳಗೆ ಯಾವುದಾದ್ರೂ ಮಿನಿಸ್ಟ್ರ್ ಮಾಡಿದ್ದು ನೋಡಿದ್ದೀರಾ? ಈ ರೀತಿ ಇಂಥ ಒಂದು ಅಪರೂಪದ ಪರ್ಸನಾಲಿಟಿ ನಾವು ನಿಜವಾಗಿಯೂ ಸುದೈವಿಗಳು. ಎಚ್ ಕೆ ಪಾಟೀಲ್ರಂಥವ್ರು ನಮ್ಗೆ ಸಿಕ್ಕಿದ್ದು ನಿಜವಾಗಿ ನಾವು ಸುದೈವಿಗಳಂತ ನಾನು ಹೇಳಲು ಇಚ್ಛಿಸ್ತೀನಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಇದು ನ್ಯಾಷನಲ್ ಹೈವೇ ಆದು ಗದಗ ಹುಬ್ಳಿ. ಆವಾಗ ಹುಲ್ಕೋಟೆ ಹಂತರ ಕೆಲವು ಗಿಡಗಳು ಕಡಿಬೇಕಾದಂಥ ಪರಿಸ್ಥಿತಿ ಬಂತು. ಇದನ್ನು ಕಂಡು ಇದು ಯಾರ ತಲೆಗೂ ಬಂದಿಲ್ಲ. ಎಚ್ ಕೆ ಪಾಟೀಲ್ ಸಾಹೇಬರು ಆ ಗಿಡಗಳನ್ನು ಅಲ್ಲಿಂದ ಬೇರು ಸಮೇತ ತೆಗೆದು ಅಲ್ಲಿಂದ ಲಿಫ್ಟ್ ಮಾಡಿ ಈ ಬಿಷ್ಬಕೆರೆಯಲ್ಲಿ ಸುಮಾರು 5ರಿಂದ 6 ಗಿಡಗಳನ್ನು ಅವ್ರು ಹಚ್ಚಿದ್ದಾರೆ. ಅವು ಗಿಡಗಳು ಇವತ್ತಿಗೂ ಅಲ್ಲಿ ಬೆಳೀತಾವೆ. ಇಲ್ಲದಿದ್ದರೆ ಸತ್ತು ಹೋಗ್ತಿದ್ದವು ಗಿಡ. ಹಿಂಗೆ ಪ್ರತಿಯೊಂದು ಪ್ರಾಣಿಗಳೇ ಇರಲಿ, ವನಸ್ಪತಿಗಳೇ ಇರಲಿ, ಮನುಷ್ಯರಿರಲಿ, ಯಾವುದೇ ಒಬ್ಬ ಮನುಷ್ಯ ಒಂದು ಕೆಲಸಕ್ಕೆ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರ ಕಡೆ ಹೋದ್ರೆ ಅವ್ನಿಗೆ ಸಮಾಧಾನಕಾರಕವಾಗಿ ಹೇಳಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ನಾನು ನೋಡಿದ್ದಂದ್ರೆ ಎಚ್ ಕೆ ಪಾಟೀಲ್. ಈ ಕರ್ನಾಟಕದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅಂದ್ರೆ ಎಚ್ ಕೆ ಪಾಟೀಲ್. ಅದಕ್ಕೆ ಇವತ್ತಿನ ದಿವಸ ನಾವು ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀವಿ, ದಯವಿಟ್ಟು ನಿಮ್ಮ ಪಕ್ಷದ ಘನತೆ ಉಳಿಸ್ಕೋಬೇಕಂದ್ರೆ ನೀವು ಎಚ್ ಕೆ ಪಾಟೀಲ್ರಿಗೆ ಬಿಡಬಾರ್ದು.